ನಮಸ್ಕಾರ. ನನ್ನ ಹೆಸರು ಫಾಜಿಲ್ ಗೋಣಿಕೊಪ್ಪಲಿಂದ, ಅವರ ಹೆಸರು ಸಲೀಂ ಗೋಣಿಕೊಪ್ಪಲಿಂದ ಬಂದಿದ್ದೇವೆ. ನೀವು ಈಗಾಗಲೇ ತಿಳಿದಿರುವ ಹಾಗೆ ವಯನಾಡಿನಲ್ಲಿ ನಡೆದಿರುವಂಥ ಒಂದು ದುರಂತ, ಮೇಪಾಡಿನಲ್ಲಿ ನಡೆದಿರುವಂಥ ಒಂದು ದುರಂತ, ಅದನ್ನು ನಾವೆಲ್ಲರೂ ಬೆಳಗಿಂದ ಸ್ಟೇಟಸಲ್ಲಿ ನೋಡ್ತಾ ಇದ್ದೇವೆ. ನಾವು ಈಗಾಗಲೇ ಮೇಪಾಡಿ ತಲುಪಿದ್ದು, ಮೇಪಾಡಿ ಒಂದು ಕ್ಯಾಂಪಿಗೆ ಬಂದು ನೋಡಿ ಬೇಕಾದಂಥ ಆಹಾರ ಪದಾರ್ಥಗಳು ಮತ್ತು ಬಟ್ಟೆ ತಿನಿಸು ಇದು ವಸ್ತುಗಳನ್ನೆಲ್ಲ ತಗೊಂಡು ನಾವು ಈಗಾಗಲೇ ಕ್ಯಾಂಪಿಗೆ ಸಂದರ್ಶನ ಹಿಡಿದು ಅಂದಿರುವಂಥ ವಸ್ತುಗಳನ್ನು ಅವರಿಗೆ ಈಗಾಗಲೇ ನೀಡಿದ್ದೇವೆ. ದಯವಿಟ್ಟು ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಸಣ್ಣ ಮಕ್ಕಳಿಗೆ ಬೇಕಾದಂಥ ಬಟ್ಟೆಗಳಾಗಲಿ ಪ್ರತಿಯೊಂದು ವಸ್ತು ಕೂಡ ಇಲ್ಲಿಗೆ ಅವರಿಗೆ ತುಂಬಾ ಅವಶ್ಯಕತೆ ಇದೆ. ದಯವಿಟ್ಟು ಕೊಡಗಿನ ಸಮಸ್ತ ಜನರು, ಕೊಡಗಿನ ಆಗಲಿ ಕರ್ನಾಟಕದಿಂದ ಸರ್ವ ಯಾರೇ ಆಗಲಿ, ದಯವಿಟ್ಟು ಇವರಿಗೆ ಬೇಕಾದಂಥ ಒಂದು ಸಣ್ಣ ವಸ್ತು ನಿಮ್ಮ ಕೈಲಿ ಆಗುವಂಥ ಏನೇ ಒಂದು ಸಣ್ಣ ವಿಚಾರಗಳಾಗಲಿ ದಯವಿಟ್ಟು ಅದನ್ನು ಇಲ್ಲಿ ತಲುಪಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕು. ನಾವು ಈಗಾಗಲೇ ಮೇಪಾಡಿ ಹಾಸ್ಪಿಟ್ಲ್, ಗೌರ್ಮೆಂಟ್ ಹಾಸ್ಪಿಟಲ್ ಮುಂದೆ ನಿಂತಿದ್ದೀವಿ. ಅದರ ಹಿಂದೆ ನಾವು ಕಾಣ್ತಾ ಇರುವಂತಹ ಒಂದು ಕೇಂದ್ರದಲ್ಲಿ ಸುಮಾರು 40ಕ್ಕೂ ಹೆಚ್ಚು ಮೃತದೇಹಗಳು ಈಗಾಗಲೇ ಡಿಸ್ಪ್ಯಾಚ್ ಆಗ್ತಾಯಿದೆ. ಇನ್ನೂ ಸುಮಾರು 30ಕ್ಕೂ ಹೆಚ್ಚು ಮೃತದೇಹಗಳು ಡಿಸ್ಪ್ಯಾಚ್ ಆಗಬೇಕಾಗಿದೆ. ಕ್ಯಾಂಪಿಗೆ ಪ್ರತಿ ಗಂಟೆಗೂ ಜನಗಳು ಜಾಸ್ತಿ ಆಗ್ತಾನೆ ಹೋಗ್ತಿದ್ದಾರೆ. ದಯವಿಟ್ಟು ಅವರಿಗೆ ಬೇಕಾದಂಥ ಬಟ್ಟೆ, ಆಹಾರ, ಚಪ್ಪಲಿ, ಬ್ಲ್ಯಾಂಕೆಟ್ಗಳು, ಈ ಪ್ಯಾಕ್ಸ್ಗಳು ದಯವಿಟ್ಟು ಆದಷ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಕಲೆಕ್ಟ್ ಮಾಡಿ ನಾಳೆ ಅಥವಾ ನಾಡಿದೊಳಗಡೆ ಯಾರೆಲ್ಲ ಬರ್ತಿದ್ದಾರೆ ಅವ್ರ ಕೈಲಿ ಕೊಟ್ಟು ಇಲ್ಲಿ ತಲುಪಿಸಬೇಕಾಗಿ ಈ ಮೂಲಕ ಮೇಲೆ ಕೇಳ್ಕೊಳ್ತಾ ಇದ್ದೇನೆ. ಕೊಡಗಿನಲ್ಲಿ ನಡೆದಂತಹ 2018ರ ಪ್ರವಾಹಕ್ಕಿಂತ 100 ಪಟ್ಟು ಹೆಚ್ಚಾಗಿ ಇಲ್ಲಿ ನಡೆದಿರುವ ಹಾಗೆ ಕಾಣ್ತಾ ಇದೆ. ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ನಮಗೆ ಕಣ್ಣಲ್ಲಿ ನೋಡಲಿಕ್ಕೆ ಆಗದಂಥ ಸುಮಾರು ವಿಚಾರಗಳಿಲ್ಲಿದೆ. ದಯವಿಟ್ಟು ನೀವೆಲ್ಲರೂ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಇಲ್ಲಿಗೆ ಬೇಕಾದಂಥ ಪ್ರತಿಯೊಂದು ವಸ್ತುಗಳನ್ನು ತಮ್ಮಲ್ಲಿ ಆಗುವಂಥ ಸಣ್ಣ ಸಣ್ಣ ವಸ್ತುಗಳಾಗಿ ಏನೇ ಆಗಲಿ ದಯವಿಟ್ಟು ಅದನ್ನೆಲ್ಲರೂ ಕೈ ಜೋಡಿಸಿ ಇಲ್ಲಿಗೆ ತಲುಪಿಸಬೇಕಾಗಿ ಈ ಮೂಲಕ ನಿಮಗೆ ಕೇಳ್ಕೊಳ್ತಾರೆ. Thank you.